ಲಕ್ಷ್ಮೀ ನಿವಾಸದಾಗ ಇವತ್ತಿನ ಎಪಿಸೋಡ್ ಭಾರಿ ಮಸ್ತ್ ಐತಿ. ಅವ ಹಿರಿಯ ಮಗ ಮನೆಗೆ ಹೋಗ್ತಾನ. ಮನೆಗೆ ಹೋದ್ಮ್ಯಾಗ ಎಲ್ಲರೂ ಕುಂದಿರ್ಸ್ಕೊಂಡು ಹೇಳ್ತಾನೆ, ಅಜ್ಜಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಯಾವ ಹೊತ್ನ್ಯಾಗ ಬರ್ತೈತಿ ಹೇಳಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾನೆ. ಅವ್ರ ಮಕ್ಕಳೆಲ್ಲ ಏನಂತಾರೆ, ಅಜ್ಜಿನ ಯಾಕೆ ಅಲ್ಲಿ ಕಳಿಸ್ಕೊಟ್ಟು, ನೀ ಕಳಿಸಿದ್ದಕ್ಕೆ ಹಂಗಾಗಿರೋದು ಅಂತ ಎಲ್ಲರೂ ಬೇಯೋದು ಮಾಡ್ತಾರೆ ಅವ್ರಿಗೆಲ್ಲ. ಆಮ್ಯಾಕ ಈಗ ಅಜ್ಜಿ ಸರಿಪಡ್ಸೋಕತ್ತೇನೋ ಅವ್ರ ಕಡೆ ಈಗ ಅಷ್ಟು ದುಡ್ಡು ಇಲ್ಲ, ಏನಿಲ್ಲ, ಅಲ್ಲೇರು ಇರಲಿ ಅಜ್ಜಿ ಜಾನ್ವಿ ಮನ್ಯಾಗ ಎಲ್ಲರೂ ಇರಲಿ ಅಂತ ಹೇಳ್ತಾಳೆ. ಆಮ್ಯಾಕೆ ಅವರು ಸುಚಂದ್ರ ಇಲ್ಲ, ಜಾನ್ವಿನಿಗೆ ಗರ್ಭವತಿ ಅದಳ, ಆಕೆ ಹೆಂಗೆ ನೋಡ್ಕೊತಾಳೆ, ಅವ್ರನ್ನ ಆಕೆ ನೋಡ್ಕೊಳಕ್ಕೆ ಬೇಕು ಅಂತಾರೆ. ಇಲ್ಲ ಅವರೇ ನೋಡ್ಕೋಬೇಕು, ಈಗ ಕರ್ಕೊಂಡು ಹೋಗ್ಯಾರಲ್ಲ ಮತ್ತು ಅವರೇ ನೋಡ್ಕೊಳ್ಳಿ ಅಂತಾರೆ. ಅದಾಯ್ತು. ಗೌಡ್ರು ಪೊಲೀಸ್ ಸ್ಟೇಷನ್ ಹೋಗಿರ್ತಾರೆ. ಅದು ಅಪಘಾತ ಆಗಿರ್ತೈತಿ, ಅದು ಹಳೆ ಕೇಸ್ ಇರ್ತೈತಿ, ಅದನ್ನ ಕಂಪ್ಲೇಂಟ್ ಕೊಡೋಕ್ಕಂತ ಹೋಗಿರ್ತಾರೆ. ಅವ್ರ ಜೊತೆಗೆ ಗೌಡ್ರ ಹೆಂಡತಿನ ಕರ್ಕೊಂಡು ಹೋಗಿರ್ತಾರೆ. ಅದನ್ನ ಕಂಪ್ಲೇಂಟ್ ಪೊಲೀಸರು ತಗೊಳಂಗಿಲ್ಲ. ಆಮೇಲೆ ಗೌಡ್ರು ಹೋಗಿ ಅದನ್ನ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಇವತ್ತಿನ ಎಪಿಸೋಡ್ ಇದು ಭಾರಿ ಮಸ್ತ್ ಐತಿ ನೋಡಿರಿ.